ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2023 ಅಪ್ಡೇಟ್ಗೆ ಸ್ವಾಗತ. ಏನಂದರೆ ಫೈನಲಿ ಈಗ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. ಇನ್ನೇನು ನಿಮಗೆ ಆಪ್ಷನ್ ಎಂಟ್ರಿಗೆ ಕಾಲೇಜಸ್ ಆದರೆ ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಫೀಸ್ ಕಡಿಮೆ ಇರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಗೌರ್ಮೆಂಟ್ ಕಾಲೇಜಸ್ಸು ಸಪ್ರೇಟ್ ಲಿಸ್ಟ್ ಆದರೆ ಕೊಡಿ ಸರ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕಮೆಂಟ್ ಮುಖಾಂತರ ಹಾಗೆ ಮೆಸೇಜ್ ಮಾಡೋ ಮುಖಾಂತರ ಆದರೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಆದರೆ ನಾನು ಹಿಂದಿನ ವೀಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೆ. ಏನಾದರೆ ನಿಮಗೆ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನಾದರೂ ಮೆನ್ಷನ್ ಮಾಡಿದ್ರು, ಅದರಲ್ಲಿ ಡೀಟೇಲ್ಡಾಗಿ ಲಿಸ್ಟ್ ಆದರೆ ಕೊಟ್ಟಿದ್ದಾರೆ ಅಂತ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕನ್ಫ್ಯೂಷನ್ ಆಗ್ತಿದೆ, ನಮಗೆ ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡಿ ಆದರೆ ನಮಗೆ ತಿಳಿಸ್ಕೊಡಿ ಸರ್ ಅಂತ ಆದರೆ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ಆದರೆ ನಾನು ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ದಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಸತತವಾಗಿ PGCET ನೀವು ಅಡ್ಮಿಷನ್ ಆಗೋ ತನಕ ನಿಮಗೆ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಂದರೆ ಗೌರ್ಮೆಂಟ್ MBA ಕಾಲೇಜಸ್ಸು ಅದ್ರ ಲೀಸ್ಟ್ ಆದರೆ ನಾವು ಇಲ್ಲಿ ಗಮನಿಸೋಣ. ನೋಡ್ಬೋದು ನೀವು ಇಲ್ಲಿ ಅದರಲ್ಲಿ ಎಷ್ಟು ಸೀಟ್ಸ್ ಆದರೆ ಇಂಟೇಕ್ ಆದರೆ ಇದೆ. ಅಂದರೆ ಇದು ನಾನು ಇಲ್ಲಿ ಏನಾದರೆ ಮೆನ್ಷನ್ ಮಾಡಿದ್ದೀನಿ ಅದೆಲ್ಲ ಗೌರ್ಮೆಂಟ್ ಸೀಟ್ಸು. ಗೌರ್ಮೆಂಟ್ ಕಾಲೇಜಸಲ್ಲಿ ಆಲ್ಮೋಸ್ಟ್ 100% ಸೀಟ್ಸು ಎಲ್ಲ ನಿಮಗೆ 100% ಗೌರ್ಮೆಂಟ್ ಕೋಟಾಗೆ ಇರುತ್ತೆ. PGCET ಕೋಟಾಗೆ ಕೊಡ್ತಾರೆ. ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಅದೇ ಇರೋದಿಲ್ಲ. ಪ್ರೈವೇಟ್ ಕಾಲೇಜಸಲ್ಲಿ ಇದ್ದಂಗೆ ನಿಮಗೆ 100% ಸೀಟ್ಸು ಎಷ್ಟಾದರೆ ಇಂಟೇಕ್ ಇರುತ್ತೆ ಎಲ್ಲನೂ ನಿಮಗೆ ಗೌರ್ಮೆಂಟ್ ಕಾಲೇಜಸಲ್ಲಿ ಎಲ್ಲನೂ ನಿಮಗೆ PGCET ಥ್ರೂನೇ ಅಡ್ಮಿಷನ್ ತಗೋತಾರೆ. ಹಾಗೆ ಇಲ್ಲಾದರೆ ಅದರಿಂದ ನಾನು ಒಂದು ಲಿಸ್ಟ್ ಆದರೆ ಪ್ರಿಪೇರ್ ಮಾಡಿ ಇದರಲ್ಲಿ ಕಾಲೇಜಸ್ ನೇಮು, ಹಾಗೆ ಯಾವ ಕೋರ್ಸ್ಗೆ, ಹಾಗೆ ಎಷ್ಟು ಇಂಟೇಕ್ ಆದರೆ ಇದೆ, ಅದಕ್ಕೆ ನಿಮಗೆ ಫೀಸ್ ಎಷ್ಟಿದೆ ಅಂತ ನಾನು ಇಲ್ಲಿ ಒಂದು PPT ಮುಖಾಂತರ ಆದರೆ ಒಂದು ಲಿಸ್ಟ್ ಆದರೆ ರೆಡಿ ಮಾಡಿದ್ದೀನಿ. ಇಲ್ಲಾದರೆ ನೀವು ಗಮನಿಸ್ಕೋಬೋದು ಎಷ್ಟು ಸೀಟ್ಸ್ ಇದೆ ಅಂತ ನಾನು ಒಂದು ಕಾಲಮಲ್ಲಾದರೆ ಹಾಕಿದ್ದೀನಿ. ಹಾಗೆ ನಿಮಗೆ ಫೀಸಸ್ಸು ಎಷ್ಟಿರುತ್ತೆ ಅಂದರೆ ಏನಾದರೆ 20,000 KAಗೆ ಫೀಸ್ ಪೇ ಮಾಡ್ತೀರಾ. ಅದಾದ ನಂತರ ನೀವು ಏನಾದರೂ ಅಡ್ಮಿಷನ್ ಆಗೋಕ್ಕೆ ಹೋದಾಗ 10,810 ಇದು ಕರ್ನಾಟಕ ಸ್ಟೂಡೆಂಟ್ಸು ಯಾರಾದರೂ ಇದ್ದೀರಾ ಅವ್ರಿಗೆ ಒಟ್ಟು 30,810 ರೂಪಾಯಿ ಆದರೆ ಫೀಸ್ ಆಗುತ್ತೆ. ಇದರಲ್ಲಿ 10,810 ನೀವು ಕಾಲೇಜಸ್ಗೆ ಅಡ್ಮಿಷನ್ ಆಗೋ ಟೈಮ್ಗೆ ಯೂನಿವರ್ಸಿಟಿ ಫೀಸ್ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಅಷ್ಟನ್ನು ನೀವು ಯೂನಿವರ್ಸಿಟಿಗಾದರೆ ಪೇ ಮಾಡಬೇಕಾಗುತ್ತೆ. ಅದು ಕಾಲೇಜಸ್ಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಇನ್ನು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನೋಡೋದಾದರೆ 20,000 ಅವ್ರಿಗೆ KA ಫೀಸು ಸೇಮ್ ಇರುತ್ತೆ. ಅದಾದ ನಂತರ 12,310 ರೂಪಾಯಿ ಆದರೆ 12,310 ಟೋಟಲ್ಲು 32,310 ರೂಪೀಸ್ ಆದರೆ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸು. ಇಷ್ಟಾದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಫೀಸ್ ಆದರೆ ಇರುತ್ತೆ. ಇದು ಎಲ್ಲ ಕಾಲೇಜಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ನೀವು ಗಮನಿಸ್ಕೋಬೋದು. ನಾನು ಇಲ್ಲಾದರೆ ಒಂದು ಲೀಸ್ಟ್ ಆದರೆ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 29 ಕಾಲೇಜಸ್ ಆದರೆ ಇದೆ. ಇದು ಗೌರ್ಮೆಂಟ್ ಕಾಲೇಜಸ್ಸು. MBA ಕೋರ್ಸ್ಗೆ ಇಲ್ಲಿ 2,768 ಸೀಟ್ಸ್ ಆದರೆ ಸುಮಾರು ಇಷ್ಟೊಂದು ಸೀಟ್ಸ್ ಆದರೆ MBA ಅವರಿಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಾದರೆ ಇದೆ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು ಯೂನಿವರ್ಸಿಟಿ ಏನಾದರೆ VTU ಎಲ್ಲಾದರೆ ಅಡ್ಮಿಷನ್ ಆಗಬೇಕಿತ್ತು ಆ ಥರ ಎಲ್ಲ. ಅದರಲ್ಲೆಲ್ಲ ಇಂಟೇಕು ಸುಮಾರು ಜಾಸ್ತಿನೇ ಸೀಟ್ಸ್ ಇದೆ. ನೀವು ಆದರೆ ಗಮನಿಸ್ಕೋಬೋದು. ಎಲ್ಲ ಲೀಸ್ಟ್ ಆದರೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಾದರೆ ಇಟ್ಕೊಂಡು ಇದರಲ್ಲಿ ನೋಡಿಕೊಂಡು ಈ ಕಾಲೇಜಸ್ನಾದರೆ ಪ್ರಿಪೇರ್ ಮಾಡ್ಕೋಬೋದು. ನಿಮಗೆ ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಕಾಲೇಜಸ್ಗೆ ಅಡ್ಮಿಷನ್ ಆಗ್ತೀನಿ ಅಂದರೆ ನೀವು ಈ ಗೌರ್ಮೆಂಟ್ ಕಾಲೇಜಸ್ಗೆ ಅಡ್ಮಿಷನ್ ಆಗ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ಪ್ಲೇಸ್ಮೆಂಟು ನಮಗೆ ಫೀಸ್ ಆದರೆ ಕಡಿಮೆ ಇದ್ದರೆ ಸಾಕು ಅನ್ನೋರು ಈ ಕಾಲೇಜ್. ಹಾಗೆ MCA ಅವರು ನೋಡೋದಾದರೆ ಒಂದು ಲಿಸ್ಟ್ ಆದರೆ ರೆಡಿ ಮಾಡಿದ್ದೀನಿ. ಸೇಮ್ ಅದೇ ಥರ ಇದರಲ್ಲಿ ಸೇಮು ನಿಮಗೆ ಎಷ್ಟು ಇಂಟೇಕ್ ಇದೆ ಅದರಲ್ಲಿ ಫೀಸ್ ಆದರೆ ಆಲ್ಮೋಸ್ಟ್ ಸೇಮ್ ಆದರೆ ಇದೆ. MBAಗೆ, MCAಗೆ, MTech ಅವ್ರಿಗೆ ಇಲ್ಲಿ ನಿಮಗೆ 22 ಕಾಲೇಜಸ್ ಅದರ ಲಿಸ್ಟ್ ಆದರೆ ಇದೆ. ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ಏನಾದರೂ NVR ಅಪ್ಡೇಟ್ಸ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಏನಿದೆ ಅಲ್ಲಿ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ಲಿಸ್ಟ್ ಆದರೆ ಸಿಗುತ್ತೆ. ಅಲ್ಲಿ ನೋಡ್ಕೋಬೋದು ನಿಮಗೆ ಎಷ್ಟು ಕಾಲೇಜಸ್ ಇದೆ, ಯಾವ್ಯಾವ ಆದರೂ ನೀವೇನಾದರೂ ಗೌರ್ಮೆಂಟ್ ಕಾಲೇಜಸ್ಸನ್ನು ಪ್ರಿಪೇರ್ ಮಾಡ್ತಿದ್ರೆ ಈ ಕಾಲೇಜಸ್ನಾದರೂ ಕೊಡ್ಬೋದು. ನಿಮಗೆ ಪ್ಲೇಸ್ಮೆಂಟ್ಸ್ ಆದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಕಡಿಮೆ ಇರುತ್ತೆ. ಸೊ ನೀವು ನೋಡಿಕೊಂಡು ನೀವೇನಾದರೂ ಫೀಸ್ ಕಡಿಮೆ ಇರಲಿ, ನಮಗೆ ಪ್ಲೇಸ್ಮೆಂಟ್ಸು ಇರ್ರೆಸ್ಪೆಕ್ಟಿವ್ ಆಫ್ ಹೆಂಗೆ ಇರಲಿ, ನಾವು ಆಫ್ಲೈನಲ್ಲಿ ಮತ್ತು ಆಫ್ ಕ್ಯಾಂಪಸ್ಸಲ್ಲಾದರೆ ಟ್ರೈ ಮಾಡ್ಕೋತೀರಿ, ನಮಗೆ ಪ್ಲೇಸ್ಮೆಂಟ್ಸ್ ಬೇಕಾಗಿಲ್ಲ, ನಾವು MCA ಆದರೆ ಮುಗಿಸ್ಕೋತೀರಿ ಅನ್ನೋರು ನೀವು ಈ ಕಾಲೇಜಸ್ನಾದರೆ ಪ್ರಿಪೇರ್ ಮಾಡ್ಬೋದು.
ನಾನು ಈ ಲಿಸ್ಟ್ ಆದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಇದೊಂದು ಫೀಸ್ ಆದರೆ ಏನಾದರೆ ಇದೆ 30,000 ಅರೌಂಡು. ಇದು ಯಾರಾದರೂ OBC ಸ್ಟೂಡೆಂಟ್ಸು ಎಕ್ಸೆಪ್ಟು SC ST ಕ್ಯಾಟಗಿರಿ 1 ಈ ಸ್ಟೂಡೆಂಟ್ಸ್ವರೆಗೆ ಬಿಟ್ಟು OBC ಹಾಗೆ ಜನರಲ್ ಮೆರಿಟಲ್ಲಿ ಯಾರಾದರೂ ಬರ್ತಾರೆ ಅವರು ಇಷ್ಟಾದರೆ ಪೇ ಮಾಡಬೇಕಾಗುತ್ತೆ. ಉಳಿದವರು SC ST ಹಾಗೆ ಕ್ಯಾಟಗಿರಿ 1 ಅವರು ಏನಾದರೆ 10,810 ಏನಾದರೂ ಯೂನಿವರ್ಸಿಟಿ ಫೀಸ್ ಇದೆ ಅದಾದರೆ ಅಡ್ಮಿಷನ್ ಟೈಮಲ್ಲಾದರೆ ಪೇ ಮಾಡಬೇಕಾಗುತ್ತೆ. ಅವ್ರಿಗೂ SSP ಸ್ಕಾಲರ್ಶಿಪ್ ಮುಖಾಂತರ ರಿಫಂಡ್ ಆದರೆ ಆಗುತ್ತೆ. ಹಾಗೆ ಉಳಿದವ್ರಿಗೂ ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ಆದರೆ ರಿಫಂಡ್ ಆಗುತ್ತೆ. ಒನ್ಸ್ ನಿಮಗೆ USNs ಬಂದಾದಮೇಲೆ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದು. ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಆದರೆ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋಲ್ಲಿ ಹಾಗೆ ನಿಮಗೆ ಒನ್ಸ್ ನೀವು ಅಡ್ಮಿಷನ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಸತತವಾಗಿ ಅಪ್ಡೇಟ್ಸ್ ಆದರೆ ಕೊಡ್ತಾ ಇರ್ತೀನಿ. ಹಾಗೆ ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಲಿ ನಿಮಗೆ ಎಕ್ಸಾಮಿನೇಷನ್ ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲ ನಮ್ಮ ಚಾನಲಲ್ಲೇ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. That's all for this video. Keep watching NVR updates for more.